ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬನ್ನಿ. ಹಾಡಹಗಲೇ ಮೊಬೈಲ್ ಸ್ನ್ಯಾಚ್ ಮಾಡ್ತಾ ಇದ್ದವರನ್ನ ಸಿನಿಮೀಯ ರೀತಿಯಲ್ಲಿ ಹೊಯ್ಸಳ ಸಿಬ್ಬಂದಿ ಹಿಡಿದಿದ್ದಾರೆ. ಇಂದಿರಾನಗರ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಬ್ ಡ್ರೈವರ್ಗೆ ಚಾಕು ತೋರಿಸಿ ಮೊಬೈಲ್ ಕಸಿದು ಇಬ್ಬರು ಎಸ್ಕೇಪ್ ಆಗಿದ್ದಾರೆ. 112ಕ್ಕೆ ಕಳ್ಳತನದ ಬಗ್ಗೆ ಫೋನ್ ಬರ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದ ಹೊಯ್ಸಳ ದರೋಡೆ ಮಾಡಿ ಬೈಕ್ನಲ್ಲಿ ಪರಾರಿಯಾಗ್ತಾ ಇದ್ದ ಕಳ್ಳರನ್ನ ಚೇಸಿಂಗ್ ಮಾಡಿ ಹಿಡಿದಿದ್ದಾರೆ. ಕಳ್ಳರಿಂದ 7 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಗಳನ್ನ ಮದುವೆ ಮಾಡೋದಾಗಿ ಅಶೋಕ್ ಎಂಬಾತನಿಗೆ ಬರೋಬ್ಬರಿ 25 ಲಕ್ಷ ಪಡೆದ ಕುಟುಂಬ ಮೋಸ ಮಾಡಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಡೆ ಮನುಗನಹಳ್ಳಿ ಗ್ರಾಮದ ಅಶೋಕ್ ಎಂಬಾತನಿಗೆ ಮಗಳನ್ನ ಕೊಡೋದಾಗಿ ವೆಂಕಟೇಶ್ ಕುಟುಂಬ ಹೇಳಿತ್ತು. ಕೊನೆಗೆ ಒಪ್ಪಂದದಂತೆ ಮದುವೆ ಮಾಡಿ ಕೊಡೋದಕ್ಕೆ ವೆಂಕಟೇಶ್ ಕುಟುಂಬ ಒಪ್ಪದಿದ್ದಾಗ ಹಣ ವಾಪಸ್ ಕೇಳಿದ್ದಕ್ಕೆ ಅಶೋಕ್ ಮೇಲೆ ಅಡಿಕೆ ಮರ ಕಡಿದ ಆರೋಪ ಹೊರಿಸಿ ಜೈಲಿಗೆ ಕಳುಹಿಸಿದ್ರು. ಇದೀಗ ಜೈಲಿನಿಂದ ಹೊರಬಂದ ಅಶೋಕ್ ಮೋಸಗಾರರ ವಿರುದ್ಧ ದಾಖಲೆಗಳನ್ನ ವೆಂಕಟೇಶ್ ಕುಟುಂಬದ ಕಳ್ಳಾಟವನ್ನ ಬಯಲು ಮಾಡಿದ್ದಾನೆ. 12 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನ ಖಾನಾಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದ ಕಲ್ಲೇಹೊಳ ಗ್ರಾಮದ ಪರಶುರಾಮನನ್ನ ಬಂಧಿಸಲಾಗಿದೆ. ಬಂಧಿತನಿಂದ 673 ಗ್ರಾಂ ಬಂಗಾರ, 623 ಗ್ರಾಂ ಬೆಳ್ಳಿಯ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಗನ್ ತೋರಿಸಿ 15 ಲಕ್ಷ ದರೋಡೆ ಮಾಡಲಾಗಿದೆ. ಸಿಗರೇಟ್ ಡಿಸ್ಟ್ರಿಬ್ಯೂಟರ್ನ ಅಟ್ಯಾಕ್ ಮಾಡಿ ಹಣ ದರೋಡೆ ಮಾಡಿದ್ದಾರೆ. ಟಾಟಾ ಎಸಿಯಲ್ಲಿ ಬಂದಿದ್ದ ಡಿಸ್ಟ್ರಿಬ್ಯೂಟರ್ ಗೋಪಾಲನನ್ನ ಹಿಂಬಾಲಿಸಿದ್ದ ರಾಬರ್ಸ್ ಪ್ರಾವಿಷನ್ ಸ್ಟೋರ್ನಲ್ಲೇ ಅಟ್ಟಾಡಿಸಿ ಲಾಂಗ್ ಬೀಸಿ ಹಣವಿದ್ದ ಬ್ಯಾಗ್ ಅನ್ನ ಕಸಿದಿದ್ದಾನೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರನ್ನ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಳಗಾವಿಯ ಮುಚ್ಚಂಡಿ ಗ್ರಾಮದ ಸಾಂಬ್ರಾ ರೈಲ್ವೆ ಗೇಟ್ ಬಳಿ ಭತ್ತದ ಬವಣೆಗಳಿಗೆ ಬಿದ್ದ ಬೆಂಕಿ ನಂದಿಸಲು ರೈತರು ಹರಸಾಹಸ ಪಟ್ಟಿದ್ದಾರೆ. ಸುಮಾರು 7 ರಿಂದ 8 ಬವಣೆಗಳಿಗೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿವೆ. ತಡರಾತ್ರಿ ನಡೆದ ಘಟನೆಯಿಂದ ರೈತ ಸಮೂಹ ಬೆಚ್ಚಿ ಬಿದ್ದಿದೆ. ಇನ್ನು ಕಿಡಿಗೇಡಿಗಳು ಬೆಂಕಿ ಇಟ್ಟರೋ ಅಥವಾ ಆಕಸ್ಮಿಕವಾಗಿ ಬೆಂಕಿ ಬಿತ್ತೋ ಅನ್ನೋ ಅನುಮಾನ ಶುರುವಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ದವನ ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಮೊಣಕಾಲಿನ ಕ್ಯಾಪ್ ಮೂಲಕ ಪೇಸ್ಟ್ ರೂಪದಲ್ಲಿ ಚಿನ್ನ ಸಾಗಿಸಲು ಯತ್ನಿಸ್ತಾ ಇದ್ದ ಸಿಂಗಪೂರ್ ಏರ್ಲೈನ್ಸ್ SQ510 ಮೂಲಕ ಬೆಂಗಳೂರಿಗೆ ಬಂದಿದ್ದ 47.89 ಲಕ್ಷ ಮೌಲ್ಯದ ಚಿನ್ನವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪೇಂಟ್ ಅಂಗಡಿ ಹಾಗೂ ಮೊಬೈಲ್ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮವಾದ ಘಟನೆ ರಾಯಚೂರು ಜಿಲ್ಲೆ ಮಸ್ಕಿಯ ಹಳೆ ಬಸ್ ನಿಲ್ದಾಣದ ಬಳಿ ನಡೆದಿದೆ. 50 ಲಕ್ಷ ರೂಪಾಯಿ ಮೌಲ್ಯದ ಪೇಂಟ್ ಹಾಗೂ ಪೇಂಟ್ ಕಲಿಸುವ ಆಧುನಿಕ ಯಂತ್ರವನ್ನ ಭಸ್ಮವಾಗಿದೆ. ಮೊಬೈಲ್ ಅಂಗಡಿಯಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಬೆಂಕಿಗೆ ಆಹುತಿಯಾಗಿವೆ. ನಿಧಿ ಆಸೆಗಾಗಿ ಈಶ್ವರಲಿಂಗ ಮತ್ತು ಬಸವಣ್ಣ ಮೂರ್ತಿಗಳನ್ನು ಭಗ್ನಗೊಳಿಸಿದ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕರಡಕಲ್ ಗ್ರಾಮದಲ್ಲಿ ನಡೆದಿದೆ. ಬಿಲ್ಲಮರಾಜನ ಬೆಟ್ಟದಲ್ಲಿರುವ ಗುರುಲಿಂಗೇಶ್ವರ ಗದ್ದುಗೆ ಬಳಿಯ ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ. ಇನ್ನು ಬಸವಣ್ಣ ಮೂರ್ತಿಯ ಕುತ್ತಿಗೆಯನ್ನ ದುಷ್ಕರ್ಮಿಗಳು ಕತ್ತರಿಸಿದ್ದಾರೆ. ನಿಧಿಗಳ್ಳರ ಹಾವಳಿಗೆ ಐತಿಹಾಸಿಕ ಸ್ಥಳಗಳು, ದೇವರ ಮೂರ್ತಿಗಳು ನೆಲಸಮಗೊಳ್ಳುತ್ತಿವೆ. ಲೌಕಹಾನಿಯಲ್ಲಿ ಮೋಸ ಹೋದ ಹುಡುಗ ಎಕ್ಸ್ ಗರ್ಲ್ ಫ್ರೆಂಡ್ ಎಂಬ ಚಾಟ್ ಸೆಂಟರ್ ಓಪನ್ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರಿನಿಂದಲೇ ಆಹಾರ ಪ್ರಿಯರನ್ನ ತನ್ನತ್ತ ಸೆಳೀತಾ ಇದೆ. ಈ ಫೋಟೋ ನೆಟ್ಟಿಗರನ್ನ ತಲುಪಿದ್ದು ಲೌಕಹಾನಿ ಬಗ್ಗೆ ಅನೇಕರು ಕುತೂಹಲ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಸೆಂಟರ್ಗೆ ಬರುವುದಾಗಿ ಕಮೆಂಟ್ನ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.